ನನಗೆ ಇಂಗ್ಲೀಷ್ನಲ್ಲಿ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಗೊತ್ತು. ನಿಮಗೆ ನಮ್ಮ ಲೈವ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗಬೇಕು ಅಂತ ಗೊತ್ತಿದೆನಾ? ಅವನಿಗೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆಕೆಗೆ ಪೇಷಂಟ್ಸನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಿಲ್ವಾ? ಯಾವುದಾದ್ರೂ ಒಂದು ಕೆಲಸ ಒಬ್ಬರಿಗೆ ಮಾಡಲಿಕ್ಕೆ ಬರುತ್ತೆ, ಅದನ್ನು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿದೆ ಅಥವಾ ಗೊತ್ತಿಲ್ಲ, ಅಥವಾ ಗೊತ್ತಿಲ್ವಾ ಅಂತ ಕೇಳುವ ಸಂದರ್ಭ. ನಮ್ಮ ಡೈಲಿ ಲೈಫಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಇಂತಹ ವಾಕ್ಯಗಳನ್ನು ನಾವು ಬಳಸ್ತಾ ಇರ್ತೇವೆ. ಮತ್ತು ಅವುಗಳನ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನೇ ಇವತ್ತಿನ ಕ್ಲಾಸ್ನಲ್ಲಿ ಕಲಿತಾ ಇದ್ದೇವೆ. ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಇಂತಹ ವಾಕ್ಯಗಳನ್ನು ಹೇಳಲಿಕ್ಕೆ ಈ ಸ್ಟ್ರಕ್ಚರನ್ನು ಬಳಸ್ತೇವೆ. ಸಬ್ಜೆಕ್ಟ್, ಅದರ ಮುಂದೆ ನೋ ಅಥವಾ ನೋಸ್, ಜೊತೆಗೆ ಹೌ ಟು ಮತ್ತು V1 ವರ್ಬ್ನ ಮೊದಲನೇ ರೂಪ. ಎಕ್ಸಾಂಪಲ್ಸನ್ನು ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನನಗೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದು ಗೊತ್ತು. ಇದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಐ ನೋ ಹೌ ಟು ಎಡಿಟ್ ರೀಲ್ಸ್. ಐ, ವಿ, ಯು, ದೇ ಗಳ ಮುಂದೆ ನೋವನ್ನು ಬಳಸ್ತೀವಿ. ಹಿ, ಶಿ, ಇಟ್ ನ ಮುಂದೆ ನೋಸನ್ನು ಬಳಸ್ತೇವೆ. ನೋ ಅಥವಾ ನೋಸ್ ಅಂತಂದರೆ ಎರಡೂ ಮೀನಿಂಗ್ ಒಂದೇ, ಗೊತ್ತಿದೆ. ಐ ನಾನು, ವಿ ನಾವು, ಯು ನೀನು ಅಥವಾ ನೀವು, ದೇ ಅವರು, ಹಿ ಅವನು, ಶಿ ಅವಳು, ಇಟ್ ಇದು ಅಥವಾ ಅದು. ಕ್ಲಿಯರ್? ಈಗ ಮುಂದಿನ ವಾಕ್ಯ ಕನ್ನಡದಲ್ಲಿ ಹೇಳ್ತೇನೆ, ನೀವು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ನಮಗೆ ಇಮೇಲನ್ನು ಯಾವ ಥರ ಬರಿಬೇಕು ಅಂತ ಗೊತ್ತು. ಹೇಳಿ. ವಿ ನೋ ಹೌ ಟು ರೈಟ್ ಅನ್ ಇಮೇಲ್. ಸಿಂಪಲ್. ನಿನಗೆ ಲೈವ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗಬೇಕು ಅನ್ನೋದು ಗೊತ್ತು. ಯು ನೋ ಹೌ ಟು ಜಾಯಿನ್ ಲೈವ್ ಕ್ಲಾಸ್. ಸಿಂಪಲ್. ವೆಲ್, ಅವರಿಗೆ ಒಂದು ಶಾಪನ್ನು ಯಾವ ಥರ ರನ್ ಮಾಡಬೇಕು ಅಂತ ಗೊತ್ತಿದೆ. ದೆ ನೋ ಹೌ ಟು ರನ್ ಅ ಶಾಪ್. ದಟ್ಸ್ ಇಟ್. ಅವನಿಗೆ ಒಬ್ಬ ಪೇಷಂಟನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಿದೆ. ಹೀ ನೋ ಬರೋದಿಲ್ಲ, ನೋಸ್ ಬರುತ್ತೆ. ಗಮನಿಸಿ, ಹೀ ನ ಮುಂದೆ ನೋಸನ್ನು ಬಳಸ್ತೀವಿ. ಹಿ ನೋಸ್ ಹೌ ಟು ಟ್ರೀಟ್ ಅ ಪೇಷಂಟ್. ಹಿ ನೋಸ್ ಹೌ ಟು ಟ್ರೀಟ್ ಅ ಪೇಷಂಟ್. ವೆಲ್, ಆಕೆಗೆ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಅಂತ ಗೊತ್ತಿದೆ. ಶಿ knows how to communicate, ರೈಟ್? ಅದಕ್ಕೆ ಒಂದು ಸೆಲ್ ಫೋನನ್ನು ಯಾವ ಥರ ರಿಪೇರಿ ಮಾಡಬೇಕು ಅನ್ನೋದು ಗೊತ್ತಿದೆ. ಇಟ್ ನೋಸ್ ಹೌ ಟು ರಿಪೇರ್ ಅ ಸೆಲ್ ಫೋನ್. ಕ್ಲಿಯರ್? ಯಾವ ಥರ ಸೆಂಟೆನ್ಸನ್ನು ಮಾಡ್ತಾ ಇದ್ದೀವಿ ಗಮನಿಸಿದ್ರಾ? ಪ್ರಾಕ್ಟೀಸ್ಗಾಗಿ ಇನ್ನೂ 2 ವಾಕ್ಯಗಳನ್ನು ಹೇಳ್ತೇನೆ, ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ ಟ್ರೈ ಮಾಡಿ. ಅವರಿಗೆ ಲೈವ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗಬೇಕು ಅಂತ ಗೊತ್ತಿದೆ. ಹೇಳಿ. ದೆ ನೋ ಹೌ ಟು ಜಾಯಿನ್ ಲೈವ್ ಕ್ಲಾಸ್. ವೆಲ್, ಲತಾಳಿಗೆ ಒಂದು ಶಾಪನ್ನು ಯಾವ ಥರ ರನ್ ಮಾಡಬೇಕು ಅಂತ ಗೊತ್ತಿದೆ. ಲತಾ ನೋಸ್, ಸಿಂಗ್ಯುಲರ್ ಅಲ್ವಾ? ಲತಾ ನೋಸ್ ಹೌ ಟು ರನ್ ಅ ಶಾಪ್. ಇವೆಲ್ಲವೂ ಧನಾತ್ಮಕ ವಾಕ್ಯಗಳು, ಅಂದರೆ ಪಾಸಿಟಿವ್ ಸೆಂಟೆನ್ಸಸ್. ಈಗ ನೆಗೆಟಿವ್ ಸೆಂಟೆನ್ಸನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡೋಣ. ಮೀನ್ಸ್, ಈ ಕೆಲಸಗಳು ಯಾವುವು ಗೊತ್ತಿಲ್ಲ. ನನಗೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಇಮೇಲನ್ನು ಯಾವ ಥರ ಬರಿಬೇಕಂತ ಗೊತ್ತಿಲ್ಲ, ಪೇಷಂಟನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದೇ ಥರ ಆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ಅಥವಾ ನನಗೆ ಗೊತ್ತಿಲ್ಲ, ಅಥವಾ ನಮಗೆ ಗೊತ್ತಿಲ್ಲ, ಅಥವಾ ಅವರಿಗೆ ಗೊತ್ತಿಲ್ಲ ಅಂತ ಹೇಳುವ ಸಂದರ್ಭ. ಅರ್ಥ ಆಗ್ತಾಯಿದೆ ಅಲ್ವಾ? ಈಗ ಹೇಳಿ. ನನಗೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಐ ನೋ ಅಂತಂದರೆ ಗೊತ್ತು, ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಡೋಂಟ್ ನೋವನ್ನು ಬಳಸ್ತೀವಿ. ಐ ಡೋಂಟ್ ನೋ ಹೌ ಟು ಎಡಿಟ್ ರೀಲ್ಸ್. ಅವರಿಗೆ ಇಮೇಲನ್ನು ಯಾವ ಥರ ಬರಿಬೇಕು ಅಂತ ಗೊತ್ತಿಲ್ಲ. ದೇ ಡೋಂಟ್ ನೋ ಹೌ ಟು ರೈಟ್ ಅನ್ ಇಮೇಲ್.
ಐ ವಿ ಯು ದೇ ಇವುಗಳ ಮುಂದೆ ಡೋಂಟ್ ನೋ ಬರುತ್ತೆ. ಈಗ ಹೇಳಿ, ಅವನಿಗೆ ಇಂಗ್ಲೀಷ್ನಲ್ಲಿ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಹೀ ಡೋಂಟ್ ನೋ ಅಂತ ಅನ್ನಬಾರ್ದು, ಡಸಂಟ್ ನೋ ಅನ್ನು ಬಳಸಬೇಕು. ಡೋ ಪ್ಲಸ್ ನಾಟ್ ಡೋಂಟ್ ಆಗುತ್ತೆ, ಡಸ್ ಪ್ಲಸ್ ನಾಟ್ ಡಸಂಟ್ ಆಗುತ್ತೆ. ಇಲ್ಲಿ ಎಸ್ ಬರೋದಿಲ್ಲ, ಗಮನಿಸಿ, ಎಸ್ ಬರೋದಿಲ್ಲ, ನೋಸ್ ಬರೋದಿಲ್ಲ, ನೋ. ಹಿ ಡಸಂಟ್ ನೋ ಹೌ ಟು ಕಮ್ಯುನಿಕೇಟ್ ಇನ್ ಇಂಗ್ಲೀಷ್. ಆಕೆಗೆ ಒಬ್ಬ ಪೇಷಂಟನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಶಿ ಡಸಂಟ್ ನೋ ಹೌ ಟು ಟ್ರೀಟ್ ಅ ಪೇಷಂಟ್. ಅದಕ್ಕೆ ಯಾವ ಥರ ತಿನ್ನಬೇಕು ಅಂತ ಗೊತ್ತಿಲ್ಲ. ಇಟ್ ಡಸಂಟ್ ನೋ ಹೌ ಟು ಈಟ್. ಸಾಮಾನ್ಯವಾಗಿ ಏನು ಮಾಡ್ತಾ ಇರ್ತೀವಿ ನಾವು ಅಂತಂದರೆ, ಅವನಿಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಹೀ ಡೋಂಟ್ ನೋ ಅಂತ ಹೇಳ್ತಾ ಇರ್ತೀವಿ, ಶಿ ಡೋಂಟ್ ನೋ ಅಂತ ಹೇಳ್ತಾ ಇರ್ತೀವಿ. ಬಟ್ ಅದು ಆಗಲ್ಲ. ಹೀ ಡಸಂಟ್ ನೋ ಅಂತ ಹೇಳಬೇಕು, ಶಿ ಡಸಂಟ್ ನೋ ಅಂತ ಹೇಳಬೇಕು. ಈಗ ಕೆಲವು ಸೆಂಟೆನ್ಸ್ಗಳನ್ನು ಕನ್ನಡದಲ್ಲಿ ಹೇಳ್ತಾರೆ, ನೀವು ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ ರೆಡಿ ಇದ್ದೀರಾ? ಹೇಗೋ. ನಮಗೆ ಒಂದು ಶಾಪನ್ನು ಯಾವ ಥರ ರನ್ ಮಾಡಬೇಕು ಅಂತ ಗೊತ್ತಿಲ್ಲ. ವಿ ಡೋಂಟ್ ನೋ ಹೌ ಟು ರನ್ ಎ ಶಾಪ್. ವೆಲ್, ನನಗೆ ಒಂದು ಸೆಲ್ ಫೋನನ್ನು ಯಾವ ಥರ ರಿಪೇರಿ ಮಾಡಬೇಕು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಟು ರಿಪೇರ್ ಅ ಸೆಲ್ ಫೋನ್. ಐ ಡೋಂಟ್ ನೋ ಹೌ ಟು ರಿಪೇರ್ ಅ ಸೆಲ್ ಫೋನ್. ವೆಲ್, ರಾಮುಗೆ ಇಮೇಲ್ ಯಾವ ಥರ ಬರೀಬೇಕು ಅಂತ ಗೊತ್ತಿಲ್ಲ. ರಾಮು ಡಸಂಟ್ ನೋ, ನೋಸ್ ಬರೋದಿಲ್ಲ, ನೋ ಅಷ್ಟೇ. ರಾಮು ಡಸಂಟ್ ನೋ ಹೌ ಟು ರೈಟ್ ಅನ್ ಇಮೇಲ್, ರೈಟ್? ಆಕೆಗೆ ಯಾವ ಥರ ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಹೇಳಿ, ಶಿ ಡಸಂಟ್ ನೋ ಹೌ ಟು ಕುಕ್. ಇಲ್ಲೆಲ್ಲ V1 ಯಾವ ಕೆಲಸವನ್ನಾದರೂ ಮೆನ್ಷನ್ ಮಾಡ್ತಾ ಇದ್ದೀವೋ ಇದು ಕೊನೆಗೆ ಬರುತ್ತೆ, V1. ವೆಲ್, ಇವೆಲ್ಲವೂ ಋಣಾತ್ಮಕ ವಾಕ್ಯಗಳು, ಅಂದರೆ ನೆಗೆಟಿವ್ ಸೆಂಟೆನ್ಸ್. ಮತ್ತು ಕ್ವಶನ್ ಯಾವ ಥರ ಕೇಳ್ತಾರೆ, ನಿಮಗೆ ಆ ಕೆಲಸ ಮಾಡಲಿಕ್ಕೆ ಬರುತ್ತಾ, ಅದು ಹೇಗೆ ಮಾಡಬೇಕಂತ ಗೊತ್ತಾ ಅಂತ ಕೇಳುವ ಸಂದರ್ಭ. ವೆರಿ ಸಿಂಪಲ್. ಇಲ್ಲಿ ಡೂ ಬಳಸಿದ್ದೀವಲ್ಲ, ಇದನ್ನು ಫಸ್ಟ್ಗೆ ಹಾಕೋದಷ್ಟೇ. ಡೂ ಯು ನೋ ನಿನಗೆ ಎಡಿಟ್ ಯಾವ ಥರ ರೀಲ್ಸನ್ನು ಎಡಿಟ್ ಮಾಡಬೇಕು ಅಂತ ಗೊತ್ತಾ ಅಂತ ಕೇಳಬೇಕು ಅಂತಂದರೆ, ಡೂ ಯು ನೋ ಹೌ ಟು ಎಡಿಟ್ ರೀಲ್ಸ್. ಈ ಡೂ ಅನ್ನು ಫಸ್ಟ್ಗೆ ಹಾಕೋದು. ಡೂ ಯು ನೋ ಹೌ ಟು ಎಡಿಟ್ ರೀಲ್ಸ್. ಓಕೆ. ವೆಲ್, ಅವರಿಗೆ ಒಂದು ಶಾಪನ್ನು ಯಾವ ಥರ ರನ್ ಮಾಡಬೇಕು ಅಂತ ಗೊತ್ತಾ. ವೆರಿ ಸಿಂಪಲ್. ಈ ಡೂನ ಫಸ್ಟ್ಗೆ ಹಾಕಿ. ಡೂ ದೇ ನೋ ಹೌ ಟು ರನ್ ಅ ಶಾಪ್? ಕ್ವಶನ್ ಮಾರ್ಕ್. ಡೂ ದೇ ನೋ ಹೌ ಟು ರನ್ ಅ ಶಾಪ್? ವೆಲ್, ಅವನಿಗೆ ಒಬ್ಬ ಪೇಷಂಟನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಗೊತ್ತಾ ಅಂತ ಕ್ವಶನ್ ಕೇಳಬೇಕು. ವೆರಿ ಸಿಂಪಲ್. ಇಲ್ಲಿ ಡಸ್ ಇದೆಯಲ್ಲ, ಈ ಡಸನ್ನು ಏನು ಮಾಡ್ತೀವಿ, ವಾಕ್ಯದ ಮೊದಲಿಗೆ ಹಾಕ್ತೀವಿ. ಡಸ್ ಹೀ, ನೋಸ್ ಬರೋದಿಲ್ಲ, ನೋ ಬರುತ್ತಷ್ಟೆ. ಡಸ್ ಹೀ ನೋ ಹೌ ಟು ಟ್ರೀಟ್ ಅ ಪೇಷಂಟ್? ಓಕೆ, ಅವನಿಗೆ ಒಂದು ಸೆಲ್ ಫೋನ್ ರಿಪೇರಿ ಮಾಡೋದು ಗೊತ್ತಾ? ಡಸ್ ಹೀ ನೋ ಹೌ ಟು ರಿಪೇರ್ ಅ ಸೆಲ್ ಫೋನ್? ವೆಲ್, ಆಕೆಗೆ ಲೈವ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗಬೇಕು ಅಂತ ಗೊತ್ತಾ? ಡಸ್ ಶಿ ನೋ ಹೌ ಟು ಜಾಯಿನ್ ಲೈವ್ ಕ್ಲಾಸ್? ಇವು ಪಾಸಿಟಿವ್ ಇಂಟ್ರೋಗೇಟಿವ್ ಅಂತ ಕರಿತೀವಿ. ಅಂದರೆ ಧನಾತ್ಮಕ ವಾಕ್ಯಗಳಿಗೆ ಯಾವ ಥರ ಪ್ರಶ್ನೆ ಕೇಳಬೇಕು ಅನ್ನೋದನ್ನು ನೋಡಿದ್ವಿ. ಮತ್ತು ಗೊತ್ತಿಲ್ವಾ ಅಂತ ಕೇಳಬೇಕು ಅಂತಂದರೆ ಯಾವ ಥರ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ನನಗೆ ಯಾವ ಥರ ರೀಲ್ಸನ್ನು ಎಡಿಟ್ ಮಾಡಬೇಕಂತ ಗೊತ್ತಿಲ್ವಾ ಅಂತ ಕ್ವಶನ್ ಕೇಳ್ತೀವಿ. ಯಾವ ಥರ ಕೇಳಬೇಕು ನೋಡಿ. ಡೋಂಟ್, ಕಂಪ್ಲೀಟ್ ಡೋಂಟನ್ನು ತೊಗೊಂಡು ಫಸ್ಟ್ಗೆ ಹಾಕ್ತೀವಿ ಅಷ್ಟೇ. ಡೋಂಟ್ ಐ ನೋ ಹೌ ಟು ಎಡಿಟ್ ರೀಲ್ಸ್ ಅಂದರೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತಿಲ್ವಾ? ವೆಲ್, ನಮಗೆ ಯಾವ ಥರ ಲೈವ್ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂತ ಗೊತ್ತಿಲ್ವಾ? ಡೋಂಟ್ ವಿ ನೋ ಹೌ ಟು ಜಾಯಿನ್ ಲೈವ್ ಕ್ಲಾಸ್? ಓಕೆ, ಅವನಿಗೆ ಒಂದು ಶಾಪನ್ನು ಯಾವ ಥರ ರನ್ ಮಾಡಬೇಕು ಅಂತ ಗೊತ್ತಿಲ್ವಾ? ಡಸಂಟ್ ಫಸ್ಟ್ಗೆ ಆಗಬೇಕು. ಡಸಂಟ್ ಹಿ ನೋ ಹೌ ಟು ರನ್ ಎ ಶಾಪ್? ಕ್ವಶನ್ ಇದು, ಗೊತ್ತಿಲ್ವಾ ಅಂತ ಕೇಳೋದು. ಓಕೆ,
ಆಕೆಗೆ ಒಂದು ಸೆಲ್ ಫೋನನ್ನು ಯಾವ ಥರ ರಿಪೇರಿ ಮಾಡಬೇಕಂತ ಗೊತ್ತಿಲ್ವಾ? ಡಸಂಟ್ ಶಿ ನೋ ಹೌ ಟು ರಿಪೇರ್ ಎ ಸೆಲ್ ಫೋನ್? ಇವು ನೆಗೆಟಿವ್ ಇಂಟರೋಗೇಟಿವ್ ಅಂತ ಕರಿತೀವಿ. ದಟ್ಸ್ ಆಲ್. ಈ ಕಾನ್ಸೆಪ್ಟನ್ನು ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಎರಡೇ ವಾಕ್ಯಗಳನ್ನು ತಗೊಂಡು ಎಲ್ಲ ರೀತಿಯ ಸೆಂಟೆನ್ಸ್ಗಳನ್ನು ಮಾಡೋಣ. ಈಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯು ತಗೊಳ್ಳೋಣ, ಎಡಿಟ್ ರೀಲ್ಸನ್ನು ತಗೊಳ್ಳೋಣ. ಈಗ ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗೋಣ. ನಿಮಗೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತು. ಯು ನೋ ಹೌ ಟು ಎಡಿಟ್ ರೀಲ್ಸ್. ಓಕೆ, ನಿಮಗೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತಾ ಅಂತ ಕ್ವಶನ್ ಕೇಳಬೇಕು ಅಂತಂದರೆ ಡೂ ಫಸ್ಟ್ಗೆ ಹಾಕೋದು. ಡು ಯು ನೋ ಹೌ ಟು ಎಡಿಟ್ ರೀಲ್ಸ್? ಡು ಯು ನೋ ಹೌ ಟು ಎಡಿಟ್ ರೀಲ್ಸ್? ವೆಲ್, ನಿಮಗೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಯು ಡೋಂಟ್ ನೋ ಹೌ ಟು ಎಡಿಟ್ ರೀಲ್ಸ್. ನಿಮಗೆ ರೀಲ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತಿಲ್ವಾ? ಡೋಂಟ್ ಯು ನೋ ಹೌ ಟು ಎಡಿಟ್ ರೀಲ್ಸ್? ಡೋಂಟ್ ಯು ನೋ ಹೌ ಟು ಎಡಿಟ್ ರೀಲ್ಸ್? ದಟ್ಸ್ ಇಟ್. ಈಗ ಮತ್ತೊಂದು ವಾಕ್ಯವನ್ನು ತಗೊಳ್ಳೋಣ. ಇಲ್ಲಿ ಸಬ್ಜೆಕ್ಟ್ ಹೀಯನ್ನು ತಗೊಳ್ಳೋಣ. ಜಾಯಿನ್ ಲೈವ್ ಕ್ಲಾಸ್ ಅನ್ನೋದನ್ನು ತಗೊಳ್ಳೋಣ. ಓಕೆ, ವೆಲ್, ಅವನಿಗೆ ಲೈವ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗಬೇಕು ಅಂತ ಗೊತ್ತು. ಹೀ ನೋಸ್. ನೋಡಿ, ಹೀ ನೋಸ್ ಹೌ ಟು ಜಾಯಿನ್ ಲೈವ್ ಕ್ಲಾಸ್. ಅವನಿಗೆ ಲೈವ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗಬೇಕು ಅಂತ ಗೊತ್ತಾ ಅಂತ ಕ್ವಶನ್ ಕೇಳಬೇಕು ಅಂತಂದರೆ ಡಸ್ ಹೀ ನೋ ಹೌ ಟು ಜಾಯಿನ್ ಲೈವ್ ಕ್ಲಾಸ್? ಅವನಿಗೆ ಲೈವ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗಬೇಕು ಅಂತ ಗೊತ್ತಿಲ್ಲ. ಹೀ ಡಸಂಟ್ ನೋ ಹೌ ಟು ಜಾಯಿನ್ ಲೈವ್ ಕ್ಲಾಸ್. ಓಕೆ, ವೆಲ್, ಅವನಿಗೆ ಲೈವ್ ಕ್ಲಾಸ್ಗೆ ಯಾವ ಥರ ಜಾಯಿನ್ ಆಗಬೇಕು ಅಂತ ಗೊತ್ತಿಲ್ವಾ ಅಂತ ಕ್ವಶನ್ ಕೇಳಬೇಕು ಅಂತಂದರೆ ಡಸಂಟ್ ಹೀ ನೋ ಹೌ ಟು ಜಾಯಿನ್ ಲೈವ್ ಕ್ಲಾಸ್? ನೌ ಇಟ್ಸ್ ಟೈಮ್ ಟು ಪ್ರಾಕ್ಟೀಸ್ ದ ಸೇಮ್ ಕಾನ್ಸೆಪ್ಟ್. ನಮ್ಮ ಆನ್ಲೈನ್ ಕ್ಲಾಸ್ನ ಲರ್ನರ್ಸ್ ಸೇಮ್ ಕಾನ್ಸೆಪ್ಟನ್ನು ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದಾರೆ ಈಗ ನೋಡೋಣ. ಓಕೆ, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್ ಲೈವ್ ಕ್ಲಾಸ್. ಅವನಿಗೆ ಒಂದು ಶಾಪ್ಗೆ ಯಾವ ಥರ ರನ್ ಮಾಡಬೇಕು ಅಂತ ಗೊತ್ತು. ಅವನಿಗೆ ಒಂದು ಶಾಪನ್ನು ಯಾವ ಥರ ರನ್ ಮಾಡಬೇಕು ಅಂತ ಗೊತ್ತಾ? ಅವನಿಗೆ ಒಂದು ಶಾಪನ್ನು ಯಾವ ಥರ ರನ್ ಮಾಡಬೇಕಂತ ಗೊತ್ತಿಲ್ಲ. ಅವನಿಗೆ ಒಂದು ಶಾಪನ್ನು ಯಾವ ಥರ ರನ್ ಮಾಡಬೇಕಂತ ಗೊತ್ತಿಲ್ವಾ? ಅವನಿಗೆ ಏನು ಗೊತ್ತು? ಇಷ್ಟು ಸೆಂಟೆನ್ಸ್ ಟ್ರೈ ಮಾಡಿ. ಪರ್ಫೆಕ್ಟ್ ಆನ್ಸರ್ಸ್. Correct. He knows how to run a shop. Does he know how to run a shop? He doesn't know how to run a shop. Doesn't he know how to run a shop? What does he know? Okay, Dharmaraj avare correct. Ramesh avaru. Okay, Shantosh avaru. Does admele knows barodilla. Yaru? Praveen avare doesn't barutte. He sheet ge doesn't barutte. ಡಸ್ ಆಗಲಿ ಡಸಂಟ್ ಆಗಲಿ ಬಂದಾಗ ನೆಕ್ಸ್ಟ್ ನೋನೇ ಬರುತ್ತೆ, ನೋಸ್ ಬರೋದಿಲ್ಲ. ರಿಮೆಂಬರ್ ದಿಸ್. ನೋಸ್ ಬರೋದಿಲ್ಲ. ಅಖಿಲೇಶ್ ಅವರೇ ಕರೆಕ್ಟ್ ಮಾಡ್ಕೊಳ್ಳಿ. ವಾಟ್ ಡಸ್ ಹಿ ನೋ ಅಷ್ಟೇ ಸರಿದ್ದೇವೆ ನೋಡಿ. ನನಗೆ ಈ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತು. ಐ ನೋ ಹೌ ಟು ಡೂ ದಿಸ್ ವರ್ಕ್. ಐ ನೋ ಹೌ ಟು ಡೂ ದಿಸ್ ವರ್ಕ್. ನನಗೆ ಈ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಾ ಕ್ವಶನ್ ಕೇಳ್ತಾ ಇದ್ದೀನಿ. Do I know how to do this work? Do ಆಗ್ತೀವಿ ಅಷ್ಟೇ ಫಸ್ಟಿಗೆ. Do I know how to do this work? ಇದು ಕ್ವಶನ್. ನನಗೆ ಈ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನೋಡಿ. ಐ ಡೋಂಟ್ ನೋ ಹೌ ಟು ಡೂ ದಿಸ್ ವರ್ಕ್. ಈ ಶೀಟ್ಗಳ ಮುಂದೆ ಆದರೆ ಡಸಂಟ್ ಬರ್ತಾ ಇತ್ತು. ಯುದೇಗಳ ಮುಂದೆ ಡೋಂಟ್ ಬರುತ್ತೆ. ಐ ಡೋಂಟ್ ನೋ ಹೌ ಟು ಡೂ ದಿಸ್ ವರ್ಕ್. ನನಗೆ ಈ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನನಗೆ ಈ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ವಾ ನೋಡಿ. Don't I know how to do this work? Don't I know how to do this work? Okay, ನನ್ಗೇನ್ ಗೊತ್ತು? What do I know? Well, if you are ready, just raise your hand. ಆಕೆಗೆ ಯಾವ ತರ ಹೆಲ್ಪ್ ಕೇಳಬೇಕು ಅಂತ ಗೊತ್ತು. She knows how to ask help. How to ask for help. How to ask for help. Okay, sir. ಹೇಳಿ, ಮತ್ತೊಂದ್ಸಲ ಹೇಳಿ. She knows how to ask for help. ಗುಡ್. ಆಕೆಗೆ ಯಾವ ತರ ಹೆಲ್ಪ್ ಕೇಳಬೇಕು ಅಂತ ಗೊತ್ತಾ? Does she know how to ask for help? ಗುಡ್. ಆಕೆಗೆ ಯಾವ ತರ ಹೆಲ್ಪ್ ಕೇಳಬೇಕು ಅಂತ ಗೊತ್ತಿಲ್ಲ. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ಪ್ರಾರಂಭದಿಂದ ಇಂಗ್ಲೀಷನ್ನು ಕಲಿಬೇಕು ಅಂತಂದರೆ
ನಮಗೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಫಾರ್ ಬಿಗಿನರ್ಸ್ ಈ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಕೋರ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ಪ್ಲೇಸ್ಟೋರಿಂದ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಟೇಕ್ ಸ್ಕ್ರೀನ್ಶಾಟ್, ಮೇಕ್ ನೋಟ್ಸ್ ಆ್ಯಂಡ್ ದಿಸ್ ಈಸ್ ಯುವರ್ ಟಾಸ್ಕ್. ಈ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಇಂತಹ ಹೊಸ ಕಾನ್ಸೆಪ್ಟನ್ನು ಕಲಿತು ಕೂಡಲೇ ಇದೇ ಕಾನ್ಸೆಪ್ಟನ್ನು ಬೇಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಪ್ರಾಕ್ಟೀಸ್ ಮಾಡಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ಎಲಿಮೆಂಟ್ಸನ್ನು ಫಾಲೋ ಮಾಡಿ. That's all for today. Thank you so much for watching and I wish you happy learning.